ಸುವರ್ಣ. ಖುಷಿ ಖುಷಿ ಖುಷಿ. ನೀನಲ್ಲೋ ನಾನಲ್ಲೇ, ನಾನು ಮಾವಿನ ಮರ, ನೀನು ಕೋಗಿಲೆ. ಕೋಗಿಲೆ ಯಾರು ಗೊತ್ತಾ? ಕಾಗೆ ಅಕ್ಕ. ವಿಷ್ಣು ಪ್ಲೀಸ್ ರೇಗಿಸ್ಬೇಡಿ. ಆಯ್ತಾಯ್ತಾಯ್ತಾಯ್ತಾಯ್ತಾಯ್ತು. ಅಮ್ಮ ಒಳಗೆ ಕರೆದ್ರಾ? ಇಲ್ಲ, ಮಾವ ಕರೆದು ಪಂಚೆ ಕೊಟ್ರು. ಸಾರಿ ವಿಷ್ಣು. ಸಾರಿನಾ? ಯಾಕೆ? ಅಮ್ಮ ನಿಮ್ಮ ಹತ್ರ ಹಾಗೆ ನಡ್ಕೊಳ್ಬಾರ್ದಾಗಿತ್ತು. ಸಾರಿ ಕೇಳಿದೆ ಅಂದ್ರೆ ಕೋಪ ಕಮ್ಮಿ ಆಗಿದೆ ಅಂತ. ಲವ್ ಯು ರಜನಿ. ಹಳೇದನ್ ಯಾವ್ದನ್ನು ನಾನು ಮರ್ತಿಲ್ಲ. ಅಮ್ಮ ನಿಮ್ಮನ್ನ ಬಾಗ್ಲ ಹತ್ರ ನಿಲ್ಸಿ ಮಾತಾಡ್ಸಿ ಕಳಿಸ್ಬಾರ್ದಿತ್ತು. ಅದು ತಪ್ಪು ಅನಿಸ್ತು, ಅದಕ್ಕೆ ಸಾರಿ ಕೇಳಿದೆ ಅಷ್ಟೇ. ನನಗೆ ನಿಮ್ಮ ಮೇಲೆ ಯಾವ ಪ್ರೀತಿನೂ ಖರೀತಾ ಇಲ್ಲ. ಆಕ್ಚುಲಿ ಏನ್ ಗೊತ್ತಾ, ಹೋಗ್ಲಿ, ಆಫೀಸಲ್ಲಿ ಬೈದಿದ್ದಕ್ಕೆ ಸಾರಿ. ಏನ್ ಸಾರಿ? ಏನೇನ್ ಮಾತಾಡಿದ್ರಿ ನೀವು ಆಫೀಸಲ್ಲಿ? ಹಾಗೆಲ್ಲ ನೀವು ಮಾತಾಡ್ಬೋದಾ? ಏನ್ ಅನ್ಕೊಂಡಿದ್ದೀರಾ ನೀವು ನನ್ನ? ಮದ್ವೆಗಿಂತ ಮುಂಚೆ ಆಗಲಿ ಮದ್ವೆ ಆದ್ಮೇಲಾಗಲಿ ಶ್ರೀಮಂತಿಕೆ ಸಿಗುತ್ತೆ, ಅಧಿಕಾರ ಸಿಗುತ್ತೆ ಅನ್ನೋ ಯೋಚನೆ ಕೂಡ ನನ್ನ ಬೆನ್ನ ಹಿಂದೆ ಸುಳಿದಿರ್ಲಿಲ್ಲ. ನಾನು ಹಾಗೆ ಮಾತಾಡಬಾರ್ದಾಗಿತ್ತು ರಜನಿ. ಆಮೇಲೆ ಅನ್ನಿಸ್ತು ನಿನ್ನ ಜೊತೆ ಹಾಗೆ ಮಾತಾಡಬಾರ್ದಾಗಿತ್ತು ಅಂತ. ತಕ್ಷಣ ನಿನ್ನ ಟೇಬಲ್ ಹತ್ರ ಬಂದೆ, ನೀನು ಇರಲಿಲ್ಲ. ಮನೆಗೆ ಹೊಡೆದೆ, ನೀನು ಅಲ್ಲೂ ಇರಲಿಲ್ಲ. ಐ ಆಮ್ ಸಾರಿ ರಜನಿ. ನಾನು ಹುಂಬ ಹೊರಟ, ಆದರೆ ಪ್ರಾಣ ನೀನಂದ್ರೆ. ಇದನ್ನ ಹೇಳೋದಕ್ಕೆ ಇಲ್ಲಿ ತನಕ ಬಂದ್ರಾ? ಇಲ್ಲ, ಮನೆಗೆ ಹೋಗೋಣ ಬಾ, ಅಪ್ಪಾಜಿ ಕರೆದಿದ್ದಾರೆ. ಓ, ಅಪ್ಪಾಜಿ ಹೇಳಿದಕ್ಕೆ ಬಂದ್ರಾ? ಇಲ್ದಿದ್ರು ಬರ್ತಿದ್ದೆ, ಬಾ ಹೋಗೋಣ, ಹಬ್ಬ ಅಲ್ವಾ. ಒಪ್ತೀನಿ, ನನಗೂ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ನಾಳೆ ಹಬ್ಬ ಅಂತ. ಆದರೆ ಇವಾಗ ಹೋಗೋಕ್ಕಾಗಲ್ಲ, ಅಮ್ಮ ಕಳ್ಸಲ್ಲ. ಬೆಳಗ್ಗೆ ಹೊರಡೋಣ. ಹಾಗಾದ್ರೆ ನಾವಿಬ್ರು ಇವತ್ತು ಇಲ್ಲೇ. ಕನ್ಸು ಕಾಣಬೇಡಿ. ವಿಷ್ಣುಗೆ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ಬರಬೇಕಾಗಿತ್ತಲ್ಲ ಇವನು ಇಷ್ಟೊತ್ತಿಗೆ, ಯಾಕೆ ಬರಲಿಲ್ಲ? ಫೋನ್ಗೆ ಏನಾಗಿರ್ಬೋದು? ಕುಸುಮ, ಅನುಪಮ ಅವ್ರಿಗೆ ಫೋನ್ ಮಾಡಿದ್ಯಾ? ಏನಂದ್ರು? ಅವಮಾನ ಆಯಿತು. ರಜನಿಗೆ ಫೋನ್ ಕೊಡಲಿಲ್ಲ ಅವರು. ಕುಸುಮ, ಒಂದು ತಟ್ಟೆನಲ್ಲಿ ಸೆಗಣಿ, ಇನ್ನೊಂದು ತಟ್ಟೆಯಲ್ಲಿ ಅನ್ನ. ಈ ಎರಡೂ ತಟ್ಟೆನ ನಿನ್ನ ಮುಂದೆ ಹಿಡಿದ್ರೆ ಯಾವುದು ಸೆಗಣಿ ಯಾವುದು ಅನ್ನ ಅಂತ ನಿನಗೆ ಗುರ್ತು ಹಿಡಿಯೋಕ್ಕಾಗತ್ತಲ್ವಾ? ಹಾಗೆಲ್ಲ ಮಾತಾಡಬೇಡಿ, ಹರ್ಟ್ ಆಗತ್ತೆ. ವ್ಯತ್ಯಾಸಗಳು ಗೊತ್ತು ನನಗೆ. ರಜನಿ ತವ್ರ ಮನೆಗೆ ಹೋಗೋದು ಗೊತ್ತಿರಲಿಲ್ಲ. ಗೊತ್ತಿದ್ದರೆ ಖಂಡಿತ ಹೋಗೋಕೆ ಬಿಡ್ತಾ ಇರಲಿಲ್ಲ. ಆಯ್ತು, ಆ ತಪ್ಪನ್ನ ಕ್ಷಮಿಸಿದ್ದೀನಿ. ಅನುಪಮ ಏನಂದ್ರು? ರಜನಿಗೆ ಫೋನ್ ಕೊಡಲ್ಲ ಅಂದ್ರು ಅಂದಲ್ವಾ? ಒಂದು ತಪ್ಪನ್ನ ಕ್ಷಮಿಸ್ತೆ, ಆದರೆ ಇನ್ನೊಂದು ಕ್ಷಮಿಸಲಾರದ ತಪ್ಪನ್ನು ಮಾಡಿಬಿಟ್ಟೆಲ್ಲ ಕುಸುಮ. ರಜನಿಗೆ ಅವ್ರು ಫೋನ್ ಕೊಡದೆ ಅಹಂಕಾರದಿಂದ ಸ್ವಿಚ್ ಆಫ್ ಮಾಡಿದ್ರೆ ನನ್ನ ತಪ್ಪು ಹೇಗ್ರಿ ಆಗತ್ತೆ? ನನ್ನ ತಪ್ಪು ಹೇಗಾಗತ್ತೆ?
ಸಚ್ಚಿದಾನಂದ್ ಅವ್ರಿಗೆ ಫೋನ್ ಮಾಡ್ಬೋದಾಗಿತ್ತಲ್ಲ. ಸಚ್ಚಿದಾನಂದ್ ಅವ್ರಿಗೆ ಫೋನ್ ಮಾಡಬಹುದಾಗಿತ್ತಲ್ಲ. ಅನುಪಮ ಹತ್ರ ಅಹಂಕಾರದಿಂದ ಮಾತಾಡಿರ್ತೀಯ, ಅದಕ್ಕೆ ಆ ಹೆಂಗಸು ಅಲಕ್ಷ್ಯ ಮಾಡಿರ್ತಾಳೆ. ತಾಳ್ಮೆಯಿಂದ ಗಂಟನ್ನು ಬಿಡಿಸ್ಬೋದಾಗಿತ್ತು ತಾನೇ, ಮತ್ತಷ್ಟು ಗಂಟು ಮಾಡಿಬಿಟ್ಟಿಯಲ್ಲ. ಸತ್ತೋಗ್ಬೇಡ ಅನಿಸ್ತಿದೆ. ನನಗಿಷ್ಟ ಇಲ್ಲ. ಮನೆಯಲ್ಲಿ ಹಬ್ಬ ನಾನು ಅಂದ್ಕೊಂಡ ಹಾಗೆ ನಡಿಬೇಕು. ಹಾರಾಡಕ್ಕಾಗ್ತಾ ಇಲ್ಲ, ಕೂಗಾಡಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ಹಳದ್ದು ಮನೆಯಲ್ಲಿ ಆಳುಗಳಿದ್ದಾರೆ. ಸಾಲದ್ದಕ್ಕೆ ಆ ಜಯ ಬೇರೆ. ರಜನಿ ಬರದೇ ಇರೋದು ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ. ಹಬ್ಬದ ಹೊತ್ತಿನಲ್ಲಿ ತವರು ಮನೆಗೆ ಹೋಗಿ ಕೂತಿದ್ದಾಳೆ. ರಜನಿ ಇಲ್ಲ ಅನ್ನೋದು ಟೆನ್ಷನ್ ಹೆಚ್ಚಾಗ್ತಾ ಇದೆ. ಯಾಕೆ ಹೀಗಾಗೋಯ್ತು? ಮನೆ ನಡ್ಸ್ಕೊಂಡು ಹೋಗೋದ್ರಲ್ಲಿ ಏನಾದರೂ ತಪ್ಪಾಗೋಯ್ತಾ? ಫೋನು ಯಾಕೆ ಕನೆಕ್ಟ್ ಆಗ್ತಾ ಇಲ್ಲ? ವಿಷ್ಣು ಯಾಕೆ ಇನ್ನು ರಜನಿ ಕರ್ಕೊಂಡು ಬರಲಿಲ್ಲ? ನೀನ್ ಯಾಕೆ ಅನುಪಮನ್ ಜೊತೆ ಸರಿಯಾಗಿ ಮಾತಾಡಕ್ಕಾಗಲಿಲ್ಲ? ಯಾಕೆ ಅವನ ಮಾತು ಕೇಳ್ತಾ ಇಲ್ಲ? ರಜನಿಗೆ ಯಾಕೆ ಇನ್ನೂ ಇದೇನು ಅರ್ಥ ಆಗ್ತಾ ಇಲ್ಲ? ರಜನಿ, ವಿಷ್ಣು ಎಲ್ಲಿ? ಕರಿ ವಿಷ್ಣುನ. ಅವ್ರೇನ್ ಚಿಕ್ಕ ಮಗು ಅಲ್ಲ ಬಿಡು ಬಜ್ಜಿ, ಹಶ್ವಾದ್ರೆ ಬರ್ತಾರೆ. ರಜನಿ, ಕರಿಬೇಕಮ್ಮ, ಅದು ನಮ್ ಕಾಳಜಿ. ಕಾಳಜಿನೋ ಕಾಳೋ, ನನಗೆ ಹಶ್ವಾಗ್ತಾ ಇದೆ. ಅಮ್ಮ, ಯಾಕೆ ಹಾಕಿ ಕೂಗ್ತಾ ಇದೆಯಾ? ಬರ್ತಾಳಿರು. ವಿಷ್ಣು ಎಲ್ಲಿ? ವಿಷ್ಣು ವಿಷ್ಣು ತಪ್ಪಮ್ಮ, ನೀನೇ ಕರಿಬೇಕಿತ್ತು. ಬನ್ನಿ, ಲಕ್ಷಣವಾಗಿ ಕಾಣ್ತಿದ್ದೀರಾ ಪಂಚಲ್ಲಿ. ಥ್ಯಾಂಕ್ ಯು ಮಾವ. ಕೂತ್ಕೊಳ್ಳಿ. ಇಲ್ಲಮ್ಮ ಬರ್ತಾರೆ, ನೀವು ಅಲ್ಲಿ ಕೂತ್ಕೊಳ್ಳಿ. ಓಕೆ ಮೇಡಮ್, ನೀವು ಹೇಗೆ ಹೇಳ್ತೀರೋ ಹಾಗೆ. ನಿಮ್ಮ ಮಾತನ್ನ ನಾವು ಯಾವತ್ತೂ ಮೀರಲ್ಲ. ನಿಮ್ಮ ನಿರ್ಧಾರಕ್ಕೆ ನಾವು ಬದ್ಧರಾಗಿರುತ್ತೇವೆ. ನಾನೊಂದು ನಿಮಿಷ ಬರ್ತೀನಿ. ಅನು, ಇನ್ನೂ ಅಡುಗೆ ಆಗಿಲ್ವಾ? ಆಗಿದೆ. ತಂದು ಬಡಿಸು. ಆ ವಿಷ್ಣು ಇದ್ದಾನೆ, ನಾನು ಅವನಿಗೆ ಬಡಿಸಲ್ಲ. ನನ್ನ ಮೇಲೆ ಆಣೆ. ಬಾ.
ಅಳಿಯಂದ್ರೆ ಸಂಕೋಚ ಪಟ್ಕೋಬೇಡಿ, ಕೇಳಿ ಬಡಿಸ್ಕೊಳ್ಳಿ. ನನಗೇನು ಸಂಕೋಚ ಮಾವ, ಇದು ನನ್ನ ಹೆಂಡತಿ ಮನೆ. ಅತ್ತೆ, ಅಡುಗೆ ಸೂಪರು. ಮಾವ, ಸಾರು ಸ್ವಲ್ಪ ಖಾರ. ತುಪ್ಪ ಬಡಿಸೋನು? ತುಪ್ಪ ಖಾಲಿ. ಪರವಾಗಿಲ್ಲ, ನನಗೆ ಖಾರನೇ ಇಷ್ಟ. ಮಾವ, ನೀವು ಮದುವೆ ಆದ ಹೊಸದ್ರಲ್ಲಿ ನಿಮ್ಮ ಅತ್ತೆ ಮನೆಯಲ್ಲಿ ಉಪಚಾರ ಎಲ್ಲ ಹೇಗಿತ್ತು? ಅಯ್ಯೋ, ಯಾಕೆ ಕೇಳ್ತೀರಾ? ನಮ್ಮ ಅತ್ತೆ ನಗ್ನಗ್ತಾ ಬೀಸನ್ಗೆಲ್ ಗಾಳಿ ಹಾಕ್ತಾ ಬಡಿಸ್ತಿದ್ರೆ ಒಂದಕ್ಕೆ 2 ಊಟ ಮಾಡ್ಬಿಡ್ತಿದ್ದೆ ನಾನು. ಜೀರ್ಣ ಆಗಿತ್ತು, ನೆನ್ಪಿದ್ಯಾ? ಅದಕ್ಕೆ ಮಾವ ಮಾವಿನ ತೋಟಕ್ಕೆ ಒಂದು ರೌಂಡ್ ಕರ್ಕೊಂಡು ಹೋಗಿದ್ದು. ರಜನಿ ಫೋನ್ ಸ್ವಿಚ್ ಆಫ್ ಆಗಿದೆ, ಯಾಕೆ? ಯಾರು ನೀವು? ನಾನು ಕೀರ್ತಿವರ್ಧನ್. ಹೇಳಪ್ಪ. ಅದು ರಜನಿ ಹತ್ರ ಮಾತಾಡಬೇಕಾಯಿತು. ಮಲಗಿದ್ದಾಳೆ. ನಾನು ರಾಜವರ್ಧನ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ರಜನಿ ಹತ್ರ ಮಾತಾಡಬೇಕಾಗಿತ್ತು ಅನುಪಮ ಅವರೇ. ತುಂಬ ಒರಟಾಗಿ ಮಾತಾಡಿದ್ರಂತೆ ಕುಸುಮ ಹತ್ರ. ಯಾಕೆ, ಏನು ವಿಷಯ? ಜೀವನದಲ್ಲೆಲ್ಲ ಸರಿ ಇದೆ ತಾನೇ? ಅವ್ರ ಮಾತಿಗೆ ನಾನು ಮಾತಾಡಿದೆ ಅಷ್ಟೇ. ನನ್ನ ಪ್ರಕಾರ ನಾನು ಒರಟಾಗಿ ಮಾತಾಡಿಲ್ಲ. ಹೋಗ್ಲಿ ಬಿಡಿ. ಆಟದಲ್ಲಿ ಒಬ್ಬರು ಗೆಲ್ಲಬೇಕು ಅಂದರೆ ಇನ್ನೊಬ್ಬರು ಸೋಲ್ಲೇಬೇಕು. ಸುಲಭವಾಗಿ ಸೋಲಬಹುದು, ಆದರೆ ಪ್ರತಿ ಸರ್ತಿ ಸುಲಭವಾಗಿ ಗೆಲ್ಲಕ್ಕಾಗಲ್ಲ. ಕಷ್ಟದಿಂದ ಸುಖವೇ ಹೊರತು ಸುಖದಿಂದ ಕಷ್ಟ ಅಲ್ಲ. ರಜನಿಗೆ ಫೋನ್ ಕೊಡಿ. ಏನು ವಿಷಯ ಹೇಳಿ ಸರ್. ನಾಳೆಯಿಂದ ಗೌರಿ ಗಣೇಶ ಹಬ್ಬ. ನಮಗಿದು ರಕ್ತದಲ್ಲೇ ಬೆರೆತು ಹೋಗಿರುವಂಥ ದೊಡ್ಡ ಹಬ್ಬ. ನಮ್ಮ ಮನೆಯಲ್ಲಿ ಏನೂ ತಾಪತ್ರಯ ಇಲ್ಲದೆ ನಡಿಲೇಬೇಕಾದಂಥ ಹಬ್ಬ. ಮನೆ ಸಂಪ್ರದಾಯದಂತೆ ಕಿರಿ ಸೊಸೆ ಮೂಲಕ ಈ ಹಬ್ಬ ನಡಿಬೇಕು. ಅದು ಪದ್ಧತಿ. ರಜನಿ ನೋಡಿದರೆ ನಿಮ್ಮ ಮನೆಗೆ ಬಂದ್ಬಿಟ್ಟಿದ್ದಾಳೆ. ನನಗೆ ಈ ಹಬ್ಬದ ಸೆಲೆಬ್ರೇಷನ್ ಮುಖ್ಯ ಅಲ್ಲ. ನಮ್ಮ ಮನೆತನದ ಪದ್ಧತಿಗೆ, ಸಂಸ್ಕೃತಿಗೆ ಗೌರವ ಕೊಟ್ಟು ಆಚರಣೆ ಮಾಡೋದು ಬಹಳ ಮುಖ್ಯ. ಕಳಿಸ್ಕೊಡ್ತಿರಲ್ಲ ರಜನಿನ?
ಅವಳು ಇಲ್ಲಿರಲೇಬೇಕು ಹಬ್ಬಕ್ಕೆ. ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಸರ್. ಸಂಪ್ರದಾಯಕ್ಕೆ ಪದ್ಧತಿಗೆ ನೀವೆಷ್ಟು ಬದ್ಧರೋ ನಾವು ಅಷ್ಟೇ. ನಮ್ಮನೇಲೂ ಅಷ್ಟೇ, ಸಂಪ್ರದಾಯಕ್ಕೆ ಗೌರವ ಜಾಸ್ತಿ. ಸಂಪ್ರದಾಯದ ಪ್ರಕಾರ ಮನೆ ಮಹಾಲಕ್ಷ್ಮಿನ ಕತ್ಲಾದ್ಮೇಲೆ ಆಚೆ ಕಳಿಸೋದು ಸರಿಯಲ್ಲ. ಏನಂತೀರಿ? ಹಾಂ, ಸರಿಯಾಗಿ ಹೇಳಿದ್ರಿ. ಬೆಳಿಗ್ಗೆ ಕಲಿಸ್ಕೊಡಿ ಸಾಕು. ನಾಳೆ ಗೌರಿ ಹಬ್ಬ. ಮದುವೆ ಆದಮೇಲೆ ರಜನಿಗಿದು ಮೊದಲನೇ ಗೌರಿ ಹಬ್ಬ. ಹಬ್ಬ ಇಟ್ಕೊಂಡು ನಮ್ಮನೆ ಗೌರಿನ ನಿಮ್ಮನೆ ಕಳಿಸ್ಕೊಡೋದು ಸಂಪ್ರದಾಯನಾ, ಸಂಸ್ಕೃತಿನಾ? ಹೇಳಿ ಬೀಗ್ರೆ. ಗೌರಿ ಹಬ್ಬ ಮುಗಿಸಿ ಗಣೇಶನ ಹಬ್ಬಕ್ಕೆ ಇಲ್ಲಿರಲೇಬೇಕು. ಗೌರಿ ಗಣೇಶ ಸೇರಿ ಒಂದು ಹಬ್ಬ ಅಲ್ವಾ? ಗೌರಿ ಬೇರೆ ಗಣೇಶ ಬೇರೆ ಮಾಡಿದ್ರೆ ಚೆನ್ನಾಗಿರಲ್ಲ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈಗ ನೀವು ನಾನು ರಜನಿನ ಕಳಿಸ್ಕೊಡದೇ ಇದ್ರೆ ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಸಂಪ್ರದಾಯಕ್ಕೆ ಸಂಸ್ಕೃತಿಗೆ ಬೆಲೆ ಕೊಡೋರಲ್ವ ನೀವು. ರಜನಿನ ಕಳ್ಸೋಕ್ಕಾಗಲ್ಲ. ಖುಷಿ 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 ರಜನಿನ ಕಳ್ಸೋಕ್ಕಾಗಲ್ಲ. ಸರಿ, ನಮಸ್ಕಾರ. ಅಜ್ಜಿ ಏನಾಯ್ತು? ಸಾರಿ ಮಗನೇ. ಐ ಆಮ್ ಸಾರಿ. Da